ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನನ್ನೆಲ್ಲ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ಗುರುವಾರದ ಸುಪ್ರಭಾತ. ಇಷ್ಟು ದಿವಸ ನೀವು ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಎಲ್ಲ ವಿಚಾರಗಳಲ್ಲಿ ನಮ್ಮ ನ್ಯಾಯಾಂಗ ಯಾಕೆ ಮೂಗು ತೂರಿಸ್ತಾ ಇದೆ, ತಲೆ ಹಾಕ್ತಾ ಇದೆ, ಅವರು ತಮ್ಮ ವ್ಯಾಪ್ತಿಯನ್ನು ಮೀರ್ತಾ ಇಲ್ವಾ, ಈ ರೀತಿಯಾದಂಥ ಒಂದು ಆರೋಗ್ಯಕರ ಚರ್ಚೆ ನಿರಂತರವಾಗಿ ನಡೀತಾ ಇತ್ತು. ಇವತ್ತು ಗುರುವಾರ ದಿವಸ ಬೆಳಗ್ಗೆ ನಾನು ತಮ್ಮ ಜೊತೆ ಸಂವಾದ ಮಾಡ್ತಾ ಇರುವಂಥ ವಿಚಾರ ಒಂದು ವಿಲಕ್ಷಣವಾದಂಥ ಪ್ರಕರಣದ ಬಗ್ಗೆ. ಇದರ ಬಗ್ಗೆ ತಮಗೆ ಈಗಾಗಲೇ ನಿನ್ನೆಯ ಸಂಚಿಕೆಯಲ್ಲಿ ಮಾಹಿತಿಯನ್ನು ನೀಡಿದ್ದೇನೆ. ಅದರ ಮುಂದುವರಿದ ಭಾಗವನ್ನು ತಮ್ಮ ಹತ್ರ ಮಾತಾಡ್ತೀನಿ. ಹೌದು, ನಾನು ಮಾತಾಡ್ತಾ ಇರೋದು ಜಸ್ಟಿಸ್ ಯಶವಂತ ವರ್ಮಾ ಅವರ ಮಹಾಭಿಯೋಗದ ಕುರಿತಾದಂಥ ಇಂಪೀಚ್ಮೆಂಟ್ ಮೋಷನ್ಗೆ ಕುರಿತಾದಂಥ ವಾಗ್ದಂಡನೆಗೆ ಸಂಬಂಧಪಟ್ಟಂಥ ಸಾಧಕ ಬಾಧಕಗಳು ಮತ್ತು ಈಗ ಇರುವಂಥ ನ್ಯಾಯಾಂಗದ ಮುಂದಿನ ದಿನಗಳಲ್ಲಿ ಅದರ ಅಸ್ಮಿತೆ ಏನಾಗತ್ತೆ ಅನ್ನೋದ್ರ ಕುರಿತು ಮಾತಾಡ್ತೀನಿ. ಮೊದಲು ಪ್ರಕರಣವನ್ನು ಅರ್ಥ ಮಾಡ್ಕೊಳ್ಳೋಣ. ಭಾಳ ಸಿಂಪಲ್ಲಾಗಿ ಲೇಮ್ಯಾನ್ ಭಾಷೆಯಲ್ಲಿ, ಅಂದರೆ ಜನಸಾಮಾನ್ಯರ ಭಾಷೆಯಲ್ಲಿ ನಾನು ಹೇಳ್ತೀನಿ. ಯಾವುದೋ ಒಬ್ಬ ವ್ಯಕ್ತಿ ಕಳ್ಳತನ ಮಾಡಿದರೆ, ಯಾವುದೋ ಒಬ್ಬ ವ್ಯಕ್ತಿ ಭ್ರಷ್ಟತನ ಮಾಡಿದರೆ, ಆತನನ್ನು ಈ ದೇಶದ ಎಕ್ಸಿಕ್ಯೂಟಿವ್ ಬಾಡಿ ಅಂತ ಏನಿದೆ, ಕಾರ್ಯಾಂಗ ಅಂತ ಏನಿದೆ, ಅದು ತನಿಖೆ ಮಾಡುವ ಮೂಲಕ ನ್ಯಾಯಾಧೀಶರ ಬಳಿ ತೊಗೊಂಡು ಹೋಗ್ತದೆ, ನ್ಯಾಯಾಂಗಕ್ಕೆ ತೆಗೆದುಕೊಂಡು ಹೋಗುತ್ತೆ. ಒಂದು ಪೊಲೀಸರು ಅದರ ಕುರಿತಾದಂಥ ತನಿಖೆ ಮಾಡ್ತಾರೆ, ಇಲ್ಲ STF ಅನ್ನು ನೇಮಕಾತಿ ಮಾಡಲಾಗತ್ತೆ, ಇಲ್ಲದೆ ಹೋದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮಾಡುತ್ತೆ, ಇಲ್ಲದೆ ಹೋದರೆ CBI ಎನ್ಕ್ವೈರಿ ಮಾಡುತ್ತೆ. ಮಾಡಿ ಯಾವ ವ್ಯಕ್ತಿ ಆರೋಪಿಯಾಗಿದ್ದಾನೋ, ಯಾವ ವ್ಯಕ್ತಿಯಿಂದ ಅಪರಾಧ ಆಗಿರುತ್ತೋ ಅದರ ಮಹಜರನ್ನು ಮಾಡಿ ಅದರ ಕುರಿತಾದಂಥ ದಾಖಲಾತಿಗಳನ್ನು ತೆಗೆದುಕೊಂಡು ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ನ್ಯಾಯಾಂಗದ ಮುಂದೆ ತೊಗೊಂಡು ಹೋಗಿ ಇದಕ್ಕೆ ನ್ಯಾಯವನ್ನು ಕೊಡಿ ಅಂತ ಹೇಳ್ತಾರೆ. ಜಸ್ಟಿಸ್ ಯಶವಂತ ವರ್ಮಾ ದಿಲ್ಲಿಯ ಲುಟಿಯನ್ ಝೋನ್ನಲ್ಲಿ ಮಾರ್ಚ್ 14ನೇ ತಾರೀಕು ಈತನ ಮನೆಯಲ್ಲಿ ರಾಶಿ ನೋಟಿನ ಕಂತೆಗಳು ಸಿಗ್ತವೆ. ಸುಟ್ಟು ಕರಕಲಾದಂಥ ಒಂದಿಷ್ಟು ನೋಟುಗಳು, ಸುಡದೇ ಇರೋಂಥ ನೋಟುಗಳು ಒಂದಿಷ್ಟು ಇರ್ತವೆ. ಇದರ ಕುರಿತಾದಂಥ ಸಂಪೂರ್ಣ ಮಾಹಿತಿ ತಮ್ಗೆ ಗೊತ್ತಿದೆ, ಮತ್ತೆ ಅದನ್ನು ಚರ್ವಣ ಮಾಡೋದಿಲ್ಲ. ಹೀಗಾದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಬೇಕು? ಯಾವ ಜಸ್ಟಿಸ್ ರಾಮಸ್ವಾಮಿ ಪ್ರಕರಣದಲ್ಲಿ ಅವತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದವರು ಮುಖರ್ಜಿ ಅಂತೇಳಿ, ಚೀಫ್ ಜಸ್ಟಿಸ್ ಮುಖರ್ಜಿ ಅವರು ನಿನ್ನ ಪ್ರಕರಣ ಮುಗಿಯುವವರೆಗೂ ನಿನ್ನನ್ನು ಕಡ್ಡಾಯವಾದ ರಜೆಯ ಮೇಲೆ ಕಳಿಸ್ತೇನೆ ಅಂತ ಕಳಿಸ್ಬಿಡ್ತಾರೆ ರಾಮಸ್ವಾಮಿನ. ಆ ಪ್ರಕರಣದ ಬಗ್ಗೆ ಈಗ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಪ್ರೆಸಿಡೆನ್ಸ್ ಅನ್ನುವಂಥ ಕಾರಣಕ್ಕೋಸ್ಕರ, ಹಿಂದೆ ನಡೆದಂಥ ವಿದ್ಯಮಾನ ಅನ್ನುವಂಥ ಕಾರಣಕ್ಕೋಸ್ಕರ, ರೆಫರೆನ್ಸ್ಗೋಸ್ಕರ, ಉಲ್ಲೇಖಕ್ಕೋಸ್ಕರ ಈ ಪ್ರಕರಣ ಹೇಳ್ತಾ ಇದ್ದೀನಿ. ಅವ್ರ ಮೇಲೆ ಏನು ವಾಗ್ದಂಡನೆ ಆಗಲಿಲ್ಲ, ಅದು ಬೇರೆ ವಿಚಾರ. ಆದರೆ ಈ ರೀತಿ ಆರೋಪ ಬಂದ ಸಂದರ್ಭದಲ್ಲಿ ಅವತ್ತಿದ್ದಂಥ ಚೀಫ್ ಜಸ್ಟಿಸ್ಸು ಯಾವ ವ್ಯಕ್ತಿಯ ಮೇಲೆ ಆರೋಪ ಇದೆಯೋ ಆತನನ್ನು ಕಡ್ಡಾಯ ರಜೆಯ ಮೇಲೆ ಕಳಿಸಲಾಗತ್ತೆ, ಆತ ನಿರಪರಾಧಿ ಅಂತ ಸಾಬೀತಾಗುವವರೆಗೂ. ಈ ಜಸ್ಟಿಸ್ ರಾಮಸ್ವಾಮಿ ಪರವಾಗಿ ಅವತ್ತು ಡಿಫೆನ್ಸ್ ಮಾಡಿದಂಥ ವ್ಯಕ್ತಿ ಯಾರು ಅಂತ ಕೇಳಬೇಕು ನೀವು. ಮತ್ತೆ ಭಾಳ ಮಜಾ ಇದೆ ಅಲ್ಲಿ. ಅಗೇನ್ ದ ಸೇಮ್ ಕಪಿಲ್ ಸಿಬಲ್, ಅಗೇನ್ ದ ಸೇಮ್ ಕಾಂಗ್ರೆಸ್ ಆತನ ಪರವಾಗಿ ನಿಂತಿರ್ತಾರೆ. ಅದೀಗ ಪ್ರಸ್ತಾಪ ಬೇಡ. ನಮ್ಮಲ್ಲೇನಾಯಿತು, ಜಸ್ಟಿಸ್ ಯಶವಂತ್ ವರ್ಮಾ ಪ್ರಕರಣದಲ್ಲಿ ಏನಾಯಿತು? ಅವತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದದ್ದು ಸಂಜೀವ್ ಖನ್ನಾ ಅವರು. ಸಂಜೀವ್ ಖನ್ನಾ ಅವರು ಯಾವ ಈ ಭ್ರಷ್ಟಾಚಾರದ ಪ್ರಕರಣ ಬರುತ್ತೋ, ಯಾವಾಗ ಕಂತೆ ನೋಟುಗಳು ಇದೆ ಮನೆಯಲ್ಲಿ ಅಂತ ಸಾಬೀತಾಗಿ ಹೋಗುತ್ತೋ, ಅದರ ಕುರಿತಾದಂಥ ಫೋಟೋವನ್ನು ಸ್ವತಃ ಅವರೇ ರಾತ್ರಿ 2 ಗಂಟೆಗೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾರೋ ವೆಬ್ಸೈಟ್ನಲ್ಲಿ, ಅದಾದಮೇಲೆ ಕ್ರಮ ಕೈಗೊಳ್ಳಬೇಕಾದಂಥ ಬಂದ ಸಂದರ್ಭದಲ್ಲಿ ನ್ಯಾಯಾಂಗದ ಮೇಲೆ ಕಳಂಕ ಇರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಹಿಂದೆ ಮಾಡಿದಂಥ ಮುಖರ್ಜಿ ಅವರ ಕೆಲಸವನ್ನು ಇವ್ರು ಮಾಡಬೇಕಾಗಿತ್ತು. ಇವ್ರು ಮಾಡಲಿಲ್ಲ. ಇವರು ಅವರನ್ನು ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡಿದರು. ಯಾವುದು? ಈ ಯಶವಂತ್ ವರ್ಮಾ ಅವರ ತವರೂರು. ಆತನ ಕಾರ್ಯಕ್ಷೇತ್ರವಾಗಿದ್ದು ಆತನ ತವರು ಕ್ಷೇತ್ರ ಆಗಿರುವಂಥ ಅಲಹಾಬಾದಿಗೆ ಕಳಿಸಿದರು. ಅಲಹಾಬಾದ್ನಲ್ಲಿ ಪ್ರತಿಭಟನೆ ಆಯಿತು. ನಮಗಿಂಥ ಭ್ರಷ್ಟ ಜಡ್ಜ್ ಬೇಕಾಗಿಲ್ಲ, ನಮ್ಮದೇನು ಕಸದ ತೊಟ್ಟಿ ಅಲ್ಲ, ನಮ್ಮದು ಪವಿತ್ರವಾದಂಥ ನ್ಯಾಯಾಂಗ ವ್ಯವಸ್ಥೆ ಅಂತ ನಾವು ನಂಬ್ಕೊಂಡಿದ್ದೀವಿ, ಇವ್ರನ್ನ ವಾಪಸ್ ಕರೆಸ್ಕೊಳ್ರಿ, ಎಲ್ಲ ಜೈಲಿಗೆ ಕಳಿಸ್ರಿ. ರಾತ್ರೋರಾತ್ರಿ ರಹಸ್ಯವಾಗಿ ಅವರಿಗೆ ಪ್ರಮಾಣ ವಚನ ಕೊಡಿಸಲಾಯಿತು ಜಡ್ಜ್ ಅಂಥೇಳಿ. ಇಷ್ಟಕ್ಕೆ ಮುಗಿಲಿಲ್ಲ. ನೋಡಿ, ಇಡೀ ಪ್ರಕರಣವನ್ನು ನೋಡ್ತಾ ಹೋಗಬೇಕಿನ್ನ ವಿಷಯ ತಮಗೆ ಗೊತ್ತಿದೆ, ಆದರೆ ಬೇರೆ ಬೇರೆ ಕೋನಗಳಲ್ಲಿ, ಬೇರೆ ಬೇರೆ ಮಜಲುಗಳಲ್ಲಿ ಇದ್ರ ಬಗ್ಗೆ ಮಾತಾಡೋಣ. ಇಷ್ಟಕ್ಕೆ ಮುಗಿಲಿಲ್ಲ. ಇವರ ಹಳೆಯ 56 ಪ್ರಕರಣಗಳನ್ನು ಪುನರ್ವಿಮರ್ಶೆ ಮಾಡಲಿಕ್ಕೆ, ಪುನರ್ವಿಚಾರಣೆಗೆ ನೋಟಿಸ್ ಜಾರಿ ಮಾಡ್ತು ಕೋರ್ಟು. ಅಂದರೆ ಉಳಿದ ಎಲ್ಲ ಪ್ರಕರಣಗಳಲ್ಲಿಯೂ ಈತ ದುಡ್ಡಿನ ವ್ಯವಹಾರ ಮಾಡಿರುವಂಥ ಅನುಮಾನ, ಸಂದೇಹ ಚೀಫ್ ಜಸ್ಟಿಸ್ಗೆ ಬಂದಿದೆ. ಇಲ್ಲದೆ ಹೋದರೆ ಉಳಿದ ಪ್ರಕರಣಗಳು
ಆ ಪ್ರಕರಣಗಳನ್ನು ಪುನರ್ವಿಚಾರಣೆಗೆ ಒಳಪಡಿಸಬೇಕಾದಂಥ ಅಗತ್ಯತೆ ಇರಲಿಲ್ಲ. ಆಯಿತಾ? ಇಲ್ಲಿಗೂ ಪ್ರಕರಣ ಮುಗಿಲ್ಲ. ಇದಾದ ಮೇಲೆ 3 ಜನ ಜಡ್ಜ್ಗಳನ್ನು ನೇಮಕಾತಿ ಮಾಡಲಾಯಿತು ತನಿಖೆ ಮಾಡುವಂಥ. ನೋಡಿ, ಯಾವಾಗಲೂ ತನಿಖೆ ಮಾಡಬೇಕಾದ ಕೆಲಸ ಎಕ್ಸಿಕ್ಯೂಟಿವ್ ಬಾಡಿದು. ಎಕ್ಸಿಕ್ಯೂಟಿವ್ ಬಾಡಿಯವರು ತನಿಖೆ ಮಾಡಬೇಕು, ಅದರ ವರದಿಯನ್ನು ಕೊಡಬೇಕು. ಇಲ್ಲಿ ಉಲ್ಟಾ 3 ಜನ ಜಡ್ಜ್ಗಳು ಇವರ ತನಿಖೆಯನ್ನು ಮಾಡ್ತಾರೆ. ತನಿಖೆ ಮಾಡಿದ ಮೇಲೆ ಮುಂದೆ ಏನು ಮಾಡಬೇಕು? ಈತ ಜಡ್ಜ್ ಆಗಿ ಅಲ್ಲಿ ಮುಂದುವರಿತಾ ಇದ್ದಾರೆ ಅಲಹಾಬಾದ್ದಲ್ಲಿ. ಈತನ ಆರೋಪ ಸಾಬೀತಾಗಿದೆ. ಅದನ್ನು ಮುಚ್ಚಿದ ಲಕೋಟೆಯಲ್ಲಿ ಮೇ 3ನೇ ತಾರೀಕಿಗೆ ತಂದು ಕೊಡ್ತಾರೆ 3 ಜನ ಜಡ್ಜ್ಗಳು. ಕೊಟ್ಟ ಮೇಲೆ ಮೇ 13ಕ್ಕೆ ಅವರು ಡಿಸ್ಚಾರ್ಜ್ ಆಗ್ತಾರೆ. ಯಾರು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ. ಇದನ್ನು ತಗೊಂಡೋಗಿ ರಾಷ್ಟ್ರಪತಿಗೆ ಮತ್ತು ಪ್ರಧಾನಿಗೆ ಕೊಡ್ತಾರೆ. ನೋಡಿ, ಇವರ ಆರೋಪ ಸಾಬೀತಾಗಿದೆ. ಈತ ಮನೆಯಲ್ಲಿ ಅಕ್ರಮವಾಗಿ ದುಡ್ಡನ್ನು ಇಟ್ಕೊಂಡಿದ್ದು, ಭ್ರಷ್ಟಾಚಾರ ನಡೆಸಿದ್ದು ಸತ್ಯ ಅಂತ ಸಾಬೀತಾಗಿದೆ. ಆದ್ದರಿಂದ ಇವ್ರ ಮೇಲೆ ನೀವು ಮಹಾಭಿಯೋಗವನ್ನು ನಡೆಸಬಹುದು, ಅಂದರೆ ಇಂಪೀಚ್ಮೆಂಟ್ ಮೋಷನನ್ನು ಮುಂದುವರಿಸಬಹುದು. ಅದು ಹೇಗೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಇನ್ನೊಂದು ಚಾನಲ್ನಲ್ಲಿ ಈಗಾಗಲೇ ಹೇಳಿದ್ದೆ ನಾನು. ಬಹುಶಃ ನೀವು ಅದನ್ನು ನೋಡಿಲ್ಲ ಅಂದರೆ ನಿನ್ನೆ ಮಧ್ಯಾಹ್ನದ ಸಂಚಿಕೆಯನ್ನು ನೋಡಬಹುದು. ಅದರಲ್ಲಿ ಸವಿಸ್ತಾರವಾಗಿ ಇದರ ಬಗ್ಗೆ ಹೇಗೆ ಮಹಾಭಿಯೋಗವನ್ನು ಮಾಡಲಾಗತ್ತೆ, ಇದಕ್ಕೆ ಸಂಖ್ಯಾಬಲ ಏನಿರಬೇಕು, ಎಲ್ಲ ಮಾಹಿತಿಗಳನ್ನ ಸವಿಸ್ತಾರವಾಗಿ ಹೇಳಿದ್ದೇನೆ. ಮತ್ತಿಲ್ಲಿ ಪುನರಪ್ಪಿ ಹೇಳಬೇಕಾದ ಅಗತ್ಯ ಇಲ್ಲ ಅಂತ ನಾನು ಅನ್ಕೋತೇನೆ. ಈ ಬಹುಶಃ ಆಪರೇಷನ್ ಸಿಂಧೂರ್ ಆಗದೆ ಹೋಗಿದ್ರೆ, ಬಹುಶಃ ನಾವು ಪಾಕಿಸ್ತಾನದ ಜೊತೆ ಏಪ್ರಿಲ್ 22ರ ನರಮೇಧ ಆಗದೆ ಹೋಗಿದ್ರೆ, ನಾವು ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಸಾರದೆ ಹೋಗಿದ್ರೆ, ಕೇಂದ್ರ ಸರ್ಕಾರ ಇಷ್ಟೊತ್ತಿಗೆ ಯಾವ ದಿಲ್ಲಿಯ ಲುಟಿಯನ್ಸ್ ಝೋನ್ನಲ್ಲಿ ಜಡ್ಜ್ ಮಾಡಿರುವಂಥ ಕೆಲಸ ಇದೆಯಲ್ಲ, ಭ್ರಷ್ಟಾಚಾರ, ಇದ್ರ ಕುರಿತಂಥ ಗಂಭೀರವಾದಂಥ ಪ್ರಕರಣವಾಗಿ ಇದರ ಕುರಿತಾಗಿ ಒಂದು ತಾರ್ಕಿಕವಾದಂಥ ನಡೆ ಮುಂದೆ ಆಗುವಂಥ ಸಾಧ್ಯತೆ ಇತ್ತು. ಆದರೆ ಈ ದೇಶದಲ್ಲಿ ಅಂಥದ್ದೊಂದು ದೊಡ್ಡದಾದಂಥ ಕಾಂಡ ಆಗಿದ್ದರಿಂದ, ನರಮೇಧ ಆಗಿದ್ದರಿಂದ ಇಡೀ ವ್ಯವಸ್ಥೆ ಸಂಪೂರ್ಣವಾಗಿ ಆ ಕಡೆ ಕೇಂದ್ರಿತವಾಗಿತ್ತು. ಈ ಪ್ರಕರಣಕ್ಕೆ ಸಿಗಬೇಕಾದಂಥ ಮಾನ್ಯತೆ ಸಿಗಲಿಲ್ಲ, ಆದ್ಯತೆ ಸಿಗಲಿಲ್ಲ. ಹೀಗಾಗಿ ಇದು ತೆರೆಮರೆಗೆ ಸರಿಯಿತು. ಯಾವುದು ಇಡೀ ದೇಶಾದ್ಯಂತ ದೊಡ್ಡ ಸಂಚಲನೆಯನ್ನು ಉಂಟು ಮಾಡಿತ್ತೋ, ಯಾವ ಜಡ್ಜ್ಗಳ ಬಗ್ಗೆ ಕೆಟ್ಟದಾದಂಥ ಅಭಿಪ್ರಾಯವನ್ನು ಬಿಂಬಿಸಲಾಗಿತ್ತೋ, ಅದು ತಂತಾನೇ ತೆರೆಮರೆಗೆ ಸರಿದ್ಬಿಡ್ತು. ಜಡ್ಜ್ ಹೊರಟು ಹೋದರು, ಸಂಜೀವ್ ಖನ್ನಾ ಅವರು. ಪತ್ರ ಉಳ್ಕೊಳ್ತೀವಿ ಲಕೋಟೆ. ಒಂದು ರಾಷ್ಟ್ರಪತಿಗೆ ಹೋಯಿತು, ಒಂದು ಪ್ರಧಾನಮಂತ್ರಿಗೆ ಹೋಯಿತು. ನೋಡಿದರೆ ಆರೋಪ ಸಾಬೀತಾಗಿದೆ. 50 ಅಂಶಗಳನ್ನು ಬರೆಯಲಾಗಿದೆ, ಸಾಕ್ಷ್ಯಾಧಾರಗಳಿದ್ದಾವೆ. ಜಸ್ಟಿಸ್ BR ಗವಾಯಿ ಅವರ ತಲೆಗೆ ಕಟ್ಟಲಾಯಿತು. ಏಕೆಂದರೆ ಮುಂದಿನ ಚೀಫ್ ಜಸ್ಟಿಸ್ ಅವರೇ ತಾನೆ, ಅವರ ತಲೆಗೆ ಕಟ್ಟಲಾಯಿತು. ಅವರು ಅಗೇನ್ ಹಿಂದೆ ರಾಮಸ್ವಾಮಿ ಪ್ರಕರಣದಲ್ಲಿ ಏನಾಗಿದೆಯೋ ಅದನ್ನು ಗಮನದಲ್ಲಿಟ್ಟುಕೊಂಡು ಗಂಭೀರವಾದಂಥ ತೀರ್ಪನ್ನು ಕೊಡುವಂಥ ಎಲ್ಲ ಅವಕಾಶಗಳು ಅವರಿಗೆ ಲಭ್ಯ ಇದ್ದವು. ಆದರೆ ಅವರು ಆ ಪತ್ರವನ್ನು ಕೊಟ್ಟು ಇವ್ರ ಮೇಲೆ ಮಹಾಭಿಯೋಗವನ್ನು ಮಾಡಿ ಅಂತ. ಈಗ ಪ್ರಶ್ನೆ ಉದ್ಭವಿಸಿದ್ದು ಇಲ್ಲಿಂದ. ಇದರ ಟರ್ನಿಂಗ್ ಪಾಯಿಂಟ್, ಇದರ ಕ್ಲೈಮ್ಯಾಕ್ಸ್ ಇರೋದಲ್ಲಿ. ಒಂದು ವೇಳೆ ಮಹಾಭಿಯೋಗ ಆಯಿತು ಅಂದ್ಕೊಳ್ಳಿ, ಇಲ್ಲಿವರೆಗೂ ಯಾರ್ದು ಆಗಿದ್ದು ನಾನಂತೂ ಕೇಳಿಲ್ಲ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಈ ರೀತಿ ವಾಗ್ದಂಡನೆ ಮಾಡಿ ಒಬ್ಬ ಜಡ್ಜನನ್ನು ಕೆಳಗಿಳಿಸಿ ಆತನ ಮೇಲೆ ಛೀಮಾರಿ ಹಾಕಿರುವಂಥ ಪ್ರಕರಣಗಳು ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಸಂಪರ್ಕ ಮಾಡಿದವರು ಯಾರು ಇದರ ಬಗ್ಗೆ ಸ್ಪಷ್ಟವಾದ ಉಲ್ಲೇಖವನ್ನು ಕೊಟ್ಟಿಲ್ಲ. ಅಕಸ್ಮಾತ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ತಿದ್ದುಕೊಳ್ಳೋಣ. ಅದರ ಬಗ್ಗೆ ಇನ್ನಷ್ಟು ಸಂಶೋಧನೆಯನ್ನು ಮಾಡಿ ಮಾತಾಡೋಣ. ಈಗ ಪ್ರಶ್ನೆ ಇರೋದು, ಒಂದು ವೇಳೆ ಈತನಿಗೆ ವಾಗ್ದಂಡನೆ ಆದರೆ ಈತ ಮಾಡಿದಂಥ ಭ್ರಷ್ಟಾಚಾರಕ್ಕೆ ಶಿಕ್ಷೆ ಏನು ಅನ್ನುವುದು ನನ್ನ ಪ್ರಶ್ನೆ. ವಾಗ್ದಂಡನೆ ಮಾಡ್ತೀರಿ, ವಾಗ್ದಂಡನೆ ಮಾಡಿದ ತಕ್ಷಣ ಆತನ ಕೆಲಸ ಉಚ್ಚಾಟನೆ ಆಗತ್ತೆ. ಯಶವಂತ್ ವರ್ಮಾ ಜಸ್ಟಿಸ್ದು ಉಚ್ಚಾಟನೆ ಆದ ತಕ್ಷಣ ಮನೆಗೆ ಹೋಗ್ತಾರೆ, ಮ್ಯಾಂಗೋ ಮ್ಯಾನ್ ಆಗ್ತಾರೆ ಅವರು. ಅಂದರೆ ಜನಸಾಮಾನ್ಯರಲ್ಲಿ ಜನಸಾಮಾನ್ಯ ಆಗ್ತಾರೆ. ಆದರೆ ಒಬ್ಬ ವ್ಯಕ್ತಿ ಇಂಥದ್ದೊಂದು ನ್ಯಾಯಾಂಗ ಇಡೀ ವ್ಯವಸ್ಥೆಯಲ್ಲಿ ಅಪಚಾರ ಎನ್ನುವ ರೀತಿಯಲ್ಲಿ ಕಳಂಕಪ್ರಾಯರಾಗಿ ಇಡೀ ಒಂದು ವ್ಯವಸ್ಥೆಯ ಬಗ್ಗೆ ಜನರಿಗೆ ಸಂದೇಹ ಉಂಟಾಗುವಂಥ ಒಂದು ಕೃತ್ಯ ಮಾಡಿದಂಥ ಮಹಾಪರಾಧ ಅವ್ರ ತಲೆ ಮೇಲೆ ಇರ್ತದೆ. ಇಟ್ ವಿಲ್ ಬಿ ದಿ ರೇರೆಸ್ಟ್ ಆಫ್ ದಿ ರೇರ್ ಕೇಸ್. ರೇರೆಸ್ಟ್ ಆಫ್ ದಿ ರೇರ್ ಕೇಸ್ಗೆ ಪನಿಷ್ಮೆಂಟ್ ಏನು? ಒಬ್ಬ ವ್ಯಕ್ತಿ ಕಳುವು ಮಾಡಿದರೆ, ಒಬ್ಬ ವ್ಯಕ್ತಿ ಮನೆಯಲ್ಲಿ ಅಕ್ರಮವಾಗಿ ದುಡ್ಡನ್ನು ಇಟ್ಕೊಂಡ್ರೆ, ಒಬ್ಬ ವ್ಯಕ್ತಿ ತನ್ನ ಕಾನೂನು ಪರಿಮಿತಿಯನ್ನು ಮೀರಿ ಯಾವುದೇ ಆರ್ಥಿಕ ವ್ಯವಹಾರವನ್ನು ಮಾಡಿದರೆ ಆತನನ್ನು ನೇರವಾಗಿ ಈ ದೇಶದಲ್ಲಿ ಜೈಲಿಗೆ ಅಟ್ಟಲಾಗತ್ತೆ, ತಿಹಾರ್ ಜೈಲಿಗೆ ಅಟ್ಟಲಾಗತ್ತೆ. ಆತನ ಮೇಲೆ ಕಠಿಣ ಸಜೆಯನ್ನು ವಿಧಿಸಲಾಗತ್ತೆ. ಹೀಗಿರುವಾಗ ಇದು ಈ ದೇಶದ ಸಂವಿಧಾನದ ಆಶಯ ಮತ್ತು ಶಿಷ್ಟಾಚಾರ. ಆದರೆ ಈ ದೇಶದ ಎಲ್ಲರಿಗೂ ಅಪ್ಲೈ ಆಗುವಂಥ ಈ ಶಿಕ್ಷೆ ಅಥವಾ ಈ ಪ್ರೋಟೋಕಾಲ್ ಏನಿದೆ
ಅದು ಈ ಜಡ್ಜ್ಗೆ ಯಾಕೆ ಆಗೋದಿಲ್ಲ? ಇದು ಇವತ್ತು ಎಲ್ಲರನ್ನು ಕಾಡುವ ಪ್ರಶ್ನೆ. ಇವತ್ತು ಹೇಗಾಗ್ಬಿಟ್ಟಿದೆ ಅಂದರೆ, ಜಾಮೀನು ತಗೋಬೇಕಾ, ಜಡ್ಜ್ ಎಷ್ಟು ದುಡ್ಡು ತಗೋತಾನೆ ಕೇಳ್ರಿ ಅನ್ನುವಂಥ ಮಟ್ಟಿಗೆ ಅವ್ರ ಬಗ್ಗೆ ಮಾತನಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದರೆ ಮುಂದೇನೀಗ? ಮುಂದೆ ಇರುವಂಥದ್ದು, ಈಗ ತಕ್ಷಣದಲ್ಲಿ ನಿನ್ನೆ ಅಮಿತ್ ಶಾ ಮತ್ತು ನಮ್ಮ ಕಾನೂನು ಸಚಿವರು ಹೋಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿಯಾಗಿದ್ದಾರೆ. ಮಳೆಗಾಲದ ಅಧಿವೇಶನ ಬರುತ್ತೆ. ಅಧಿವೇಶನ ಬಂದ ಸಂದರ್ಭದಲ್ಲಿ ಈ ವಿಷಯವನ್ನು ಮನ್ನಣೆಗೆ ತೆಗೆದುಕೊಂಡದ್ದೇ ಆದರೆ ರಾಜ್ಯಸಭೆಯಲ್ಲಿ 50 ಜನ, ಲೋಕಸಭೆಯಲ್ಲಿ 100 ಜನ ಸಹಿ ಹಾಕಬೇಕು ಇದಕ್ಕೆ ಮಹಾಭಿಯೋಗ ಮಾಡಲಿಕ್ಕೆ ಈ ವ್ಯಕ್ತಿಯ ಮೇಲೆ. ಮಾಡಿದ ಮೇಲೆ 3 ಜನ ತಜ್ಞರ ಸಮಿತಿಯನ್ನು ನೇಮಿಸಿ ಅದರ ಕುರಿತಾಗಿ ಮತ್ತೊಂದು ಸಲ ಇದರ ತನಿಖೆಯಾಗಬೇಕು. ಇಲ್ಲಿ ಮಜಾ ಇರೋದು ನೋಡಿ ಹೆಂಗಿದೆ. ತನಿಖೆ ಆದ ಸಂದರ್ಭದಲ್ಲಿ ಮುಂಚೆ 3 ಜನ ಜಡ್ಜ್ಗಳು ಮಾಡಿದ್ರಲ್ಲ, ಯಾರ್ಯಾರು? ಪಂಜಾಬ್ ಹರಿಯಾಣ ಹೈಕೋರ್ಟಿನ ಚೀಫ್ ಜಸ್ಟಿಸು, ಆಮೇಲೆ ಹಿಮಾಚಲ ಪ್ರದೇಶದ ಚೀಫ್ ಜಸ್ಟಿಸು ಹಾಗೂ ಕರ್ನಾಟಕ ಹೈಕೋರ್ಟಿನ ಒಬ್ಬ ಮಹಿಳಾ ನ್ಯಾಯಾಧೀಶೆ, 3 ಜನ ಸೇರಿ ತನಿಖೆ ಮಾಡಿದ್ದು ಈತ ಆರೋಪಿ ಅಂತ, ಅಪರಾಧಿ ಅಂತ ಆತನ ಮೇಲಿರುವಂಥ ಎಲ್ಲ ಚಾರ್ಜಸ್ಗಳನ್ನು ಫ್ರೇಮ್ ಮಾಡಿದ್ದು. ಈಗ 3 ಜನ ಮಾಡ್ತಾರಲ್ಲ, ಆ 3 ಜನ ಅದೇ ತೀರ್ಮಾನವನ್ನು ಅವರು ಕೊಡ್ತಾರ. ಜೊತೆಗೆ ಒಂದು ವೇಳೆ ಅವರು ಇಲ್ಲ, ಆತನ ಬಗ್ಗೆ ಸರಿಯಾದಂಥ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿದಾಗ ಈ ಹಳೆ ಜಡ್ಜ್ಮೆಂಟ್ ಏನಾಗುತ್ತೆ? ಜೊತೆಗೆ ಈತನಿಗೆ ಡಿಫೆನ್ಸ್ ಮಾಡಲಿಕ್ಕೆ ಯಾರು ಯಶವಂತ್ ವರ್ಮಾ ಅಂತೇನು ಜಸ್ಟಿಸ್ ಮೇಲೆ ಈಗ ಅಕ್ರಮಣದ ಆರೋಪ ಇದೆಯಲ್ಲ, ಡಿಫೆನ್ಸ್ ಮಾಡಲಿಕ್ಕೆ ಈತನ ಪರವಾಗಿ ಯಾವ ಲಾಯರ್ ಬಂದು ನಿಲ್ತಾರೆ? ಈ ಪ್ರಕರಣದ ಕುರಿತು ರಾಹುಲ್ ಗಾಂಧಿ ಏನು ರಿಯಾಕ್ಟ್ ಮಾಡ್ತಾರೆ? ಕಾಂಗ್ರೆಸ್ ಇದರ ಜೊತೆ ಹೇಗೆ ನಡ್ಕೊಳ್ಳುತ್ತೆ? ಏಕೆಂದರೆ ಹಿಂದೆ ಯಾವ ರೀತಿ ಇವರು ನಡ್ಕೊಂಡಿದ್ದಾರೆ ಅಂತ ಹೇಳಿದ್ದೇನೆ. ಈ ದೇಶದಲ್ಲಿ ನ್ಯಾಯದ ಪರವಾಗಿ ನಿಲ್ಲಬೇಕಾದಂಥ, ನಿರಪೇಕ್ಷವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ದೇಶದ ಹಿತರಕ್ಷಣೆ ಮತ್ತು ದೇಶದ ಅಸ್ಮಿತೆಯ ಪರವಾಗಿ ಇರಬೇಕಾದಂಥ ವಿಪಕ್ಷ ಸಂದರ್ಭಾನುಸಾರವಾಗಿ ತನಗೆ ಹೇಗೆ ಬೇಕೋ ಹಾಗೆ ಬದಲಾವಣೆ ಮಾಡ್ಕೊಳ್ಳುತ್ತೆ. ಯುದ್ಧ ಆಗಲಿ ಅಂದವರಲ್ಲಿ ಯುದ್ಧವನ್ನು ಯಾಕೆ ನಿಲ್ಲಿಸ್ತಾ ಇಲ್ಲ ಅಂತ ಗಲಾಟೆ ಮಾಡಿದರು. ಯುದ್ಧವನ್ನು ನಿಲ್ಲಿಸಿದ ಮೇಲೆ ಯಾಕೆ ನಿಲ್ಲಿಸಿದ್ರಿ ಅಂತ ಗಲಾಟೆ ಮಾಡುವಾಗ ಯಾಕೆ ಮಾಡ್ತೀರಿ ಅಂತ ಗಲಾಟೆ ಮಾಡಿದಂಥ ಜನ. ನಮ್ಮಲ್ಲಿ ದ್ವಂದ್ವವಾದಂಥ ವ್ಯಕ್ತಿತ್ವ, ರಾಜಕೀಯವಾದ ಲಾಭವನ್ನು ನೋಡ್ತಾರೆ. ಇವತ್ತು ಜಯರಾಮ್ ರಮೇಶ್ ಕೂಡ ಈಗಲೂ ಕೂಡ ಅದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಬೇರೆ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಇದರಲ್ಲಿ ಅದನ್ನು ಸೇರಿಸಿ ಕಲಸು ಮೇಲೋಗರ ಮಾಡೋದು ಬೇಡ, ಅದನ್ನು ಮಿಸಳ ಭಾಜಿ ಮಾಡೋಂಗಿಲ್ಲ ನಾನು. ಹೀಗಿರುವಾಗ ಇಂಥದ್ದೊಂದು ದೊಡ್ಡದಾದಂಥ ಪ್ರಕರಣ, ಸಂಘರ್ಷ, ಯಾವುದನ್ನು ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಮಾಡಬೇಕಾದ ಕೆಲಸವನ್ನು ನ್ಯಾಯಾಂಗ ಮಾಡುತ್ತೋ, ನ್ಯಾಯಾಂಗದವರೇ ಅಪರಾಧಿ ಸ್ಥಾನದಲ್ಲಿ ನಿಂತು, ಆರೋಪಿ ಸ್ಥಾನದಲ್ಲಿ ನಿಂತು ಮತ್ತೆ ಮಹಾಭಿಯೋಗಕ್ಕೆ ಹೋಗ್ತಾರೋ, ಈ ಸಂದರ್ಭದಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಫ್ರೇಮ್ಗಳನ್ನು ಚಾರ್ಜ್ ಮಾಡ್ತಾರಾ? ಈಗ ಜಸ್ಟಿಸ್ BR ಗವಾಯಿ ಅವರು ಮಾಡಬೇಕಾದದ್ದು ಕೆಲಸ ಅದೇ. ಏನಂತ? ಇವರ ಮೇಲೆ ನೀವು ಕ್ರಿಮಿನಲ್ ಚಾರ್ಜಸ್ಸನ್ನು ನೀವು ಫ್ರೇಮ್ ಮಾಡಬಹುದು ಅಂತ ಇದರಲ್ಲಿ ಒಂದು ಶರ ಹಾಕಬಹುದಿತ್ತು. ಯಾಕೆಂದರೆ ಸ್ವತಃ ಹರೀಶ್ ಸಾಳ್ವೆ ಅವರು ಆ ಮಾತನ್ನು ಹೇಳಿದ್ದಾರೆ. ಒಬ್ಬ ಜಡ್ಜು ಈ ರೀತಿಯಾದಂಥ ಅಕ್ರಮ ಹಣದ ವ್ಯವಹಾರದಲ್ಲಿ ಸಿಲುಕಿ ಹಾಕಿಕೊಂಡ ಸಂದರ್ಭದಲ್ಲಿ ಯಾರು ದುಡ್ಡು ಕೊಟ್ಟರು ಮತ್ತು ಯಾರಿಂದ ದುಡ್ಡು ಇಸ್ಕೊಂಡಿದ್ದಾರೆ, ಯಾವ ಪ್ರಕರಣದ ಮೇಲೆ ಇದು ಪರಿಣಾಮ ಬೀರಿದೆ, ನ್ಯಾಯೋಚಿತವಾದಂಥ ನ್ಯಾಯದಾನ ಆಗಿದೆಯಾ? ಈಗ ದುಡ್ಡು ತೊಗೊಂಡಿದ್ದಾರೆ ಅಂದರೆ ಯಾರಿಗೊಬ್ರಿಗೆ ಅನ್ಯಾಯ ಆಗಿರ್ತದಲ್ವಾ? ಈಗ ಒಬ್ಬನ ಹತ್ರ ದುಡ್ಡು ಇಸ್ಕೊಂಡು ಜಜ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಇನ್ನೊಬ್ಬ ದುಡ್ಡು ಕೊಡಲಾರದವನಿಗೆ ಅನ್ಯಾಯ ಆಗಿರ್ತದೆ, ಜಜ್ಮೆಂಟ್ ಉಲ್ಟಾ ಬಂದಿರ್ತದೆ ಅವನಿಗೆ. ಆತನಿಗೆ ನ್ಯಾಯ ಕೊಡೋರು ಯಾರು? ದುಡ್ಡು ಕೊಟ್ಟವ್ರು ಯಾರು? ಇದರಿಂದ ಅನ್ಯಾಯಕ್ಕೊಳಗಾದಂಥವ್ರು ಯಾರು? ಸಂತ್ರಸ್ತರು ಯಾರು? ಇದೆಲ್ಲವೂ ತನಿಖೆ ಆಗಬೇಕಲ್ವಾ? ಇದಕ್ಕೆ ಕ್ರಿಮಿನಲ್ ಚಾರ್ಜಸ್ ಆಗಬೇಕು. ಈ ಕ್ರಿಮಿನಲ್ ಚಾರ್ಜಸ್ ಆಗಬೇಕು ಅಂತ ರೆಕಮೆಂಡ್ ಮಾಡಬೇಕಾದವ್ರು ಯಾರು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಆನರೇಬಲ್ ಚೀಫ್ ಜಸ್ಟಿಸ್ BR ಗವಾಯಿ ಅವರು. BR ಗವಾಯಿ ಅವರು ಕ್ರಿಮಿನಲ್ ಚಾರ್ಜಸ್ ಫ್ರೇಮ್ ಮಾಡಿ ಅಂತ ಸ್ಪಷ್ಟವಾದಂಥ ನಿರ್ದೇಶನದಲ್ಲಿ ಅದರಲ್ಲಿ ಬರೆಯಬೇಕಾಗಿತ್ತು. ಬರೆದು ಇದರ ಮೇಲೆ ಎಕ್ಸಿಕ್ಯೂಟಿವ್ ಬಾಡಿಗೆ ನಿರ್ದೇಶನವನ್ನು ನೀಡಿ ಇದರ ಮೇಲೆ FIR ಹಾಕಿ ಇವ್ರ ಮೇಲೆ ಮಹಜರು ಮಾಡಿ ಈ ಪ್ರಕರಣವನ್ನು ಮುಂದುವರಿಸಿ ತನಿಖೆ ಮಾಡಿ ಅದಾದಮೇಲೆ ನಾವು ಅವ್ರ ಮೇಲೆ ಏನು ಶಿಕ್ಷೆ ಕೊಡಬೇಕು ಅಂತ ಹೇಳ್ಬೇಕಾಯ್ತು. ಆ ಮಾತನ್ನು ಇನ್ನೂವರೆಗೂ ಹೇಳಿಲ್ಲ. ಈಗಲೂ ಹೇಳಲಿಕ್ಕೆ ಅವಕಾಶ ಇದೆ. ಎಷ್ಟು ಮಟ್ಟಿಗೆ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಅನುಮಾನ ಇದೆ. ಏನಾಗಿದೆ ಅಂದರೆ, ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ಉಳಿದ ಎಲ್ಲರಿಗಿಂತ ಪ್ರತ್ಯೇಕವಾಗಿರುವಂಥದ್ದು, ಅವರು ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ಧೋರಣೆ, ಮನಸ್ಥಿತಿ ಈ ದೇಶದ ಜನರಲ್ಲಿ ಬಂದ್ಬಿಟ್ಟಿದೆ. ನ್ಯಾಯಾಂಗದವರು ಅಂದರೆ ಹಿಂಗೆ ಸರ್ ಅಂತ. ಹಂಗೆ ಆಗಬಾರ್ದು. ಏಕೆಂದರೆ ಜನಸಾಮಾನ್ಯರು ನಂಬುವುದು ಕೇವಲ ಮತ್ತು ಕೇವಲ ನ್ಯಾಯಾಂಗವನ್ನು, ರಾಜಕಾರಣಿಗಳನ್ನು ನಂಬೋದಿಲ್ಲ, ಅಧಿಕಾರಿಗಳನ್ನು ನಂಬೋದಿಲ್ಲ. ನಮಗೇನಾದರೂ ತೊಂದರೆ ಬಂದರೆ ನಾವು ಜಸ್ಟಿಸ್ ಹತ್ರ ಹೋಗ್ತೀವಿ ಅಂತ ಹೇಳುವಂಥ ಸ್ಥಿತಿ ಇದ್ದಾಗ, ಇಂಥದ್ದೊಂದು ಕಳಂಕ ಬಂದಾಗ ಅದನ್ನು ತೊಡೆದು ಹಾಕುವ ಜವಾಬ್ದಾರಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಇರುತ್ತೆ. ಅದನ್ನು ಎಷ್ಟು ಮಟ್ಟಿಗೆ ಅವರು ನಿಭಾಯಿಸ್ತಾರೆ ಕಾದು ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.